ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ಬ್ಲಾಗ್. ಆ್ಯಸ್ ಯೂಶುವಲ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೇಗನೆ ಎದ್ಬಿಟ್ಟು ಪೂಜೆನ ಮಾಡ್ಕೊಳ್ಳೋಣ ಅಂತ ಹೇಳಿ ಪೂಜೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೋಮವಾರ, ಮಂಗಳವಾರ, ಶುಕ್ರವಾರ ನಾನು ಮಿಸ್ ಮಾಡ್ದಂಗೆ ವಾರ ಮಾಡಿಬಿಡ್ತೀನಿ. ದೇವರಿಗೆ ನಾವು ಟೈಮ್ ಕೊಡದೇ ಇರುವಷ್ಟು ಬ್ಯುಸಿ ಅಂತೂ ಆಗಬಾರ್ದು. ಇನ್ನು ಲೈಫಲ್ಲಿ ಚಾಲೆಂಜ್ ಅನ್ನೋದು ಬರ್ತಾನೆ ಇರುತ್ತೆ. ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ತಾಳ್ಮೆಯಿಂದ ಬದುಕೋದೇ ಒಂದು ಜೀವನ. ಕಷ್ಟ ಬಂದಾಗ ಕುಗ್ಗಬಾರ್ದು, ಸುಖ ಬಂದಾಗ ಹಿಗ್ಬಾರ್ದು. ಎರಡನ್ನೂ ಸಮಾನವಾಗಿ ತೊಗೊಂಡು ಬದುಕಬೇಕು. ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಕಾಮನ್ ಆಗಿದ್ದೇ ಇರುತ್ತೆ. ನಾವು ಇವತ್ತು ಗುರಿನ ತಲುಪೋಕ್ಕಾಗಿಲ್ಲ ಅಂದರೆ ಮತ್ತೆ ಪ್ರಯತ್ನ ಪಡ್ತಾನೆ ಇರಬೇಕು. ಪ್ರಯತ್ನ ಅಂತೂ ಬಿಡಬಾರ್ದು. ಒಂದಲ್ಲ ಒಂದಿನ ನಾವೇನು ಅಂದ್ಕೊಂಡಿರ್ತೀವಿ ತಲುಪ್ತೀವಿ ಅನ್ನೋ ಕಾನ್ಫಿಡೆಂಟ್ ನನಗಂತೂ ಇದೆ. ಇನ್ನು ನಾನು ವೆಯ್ಟ್ ಗೇನ್ ಚಾಲೆಂಜ್ ಕೂಡ ತೊಗೊಂಡಿದ್ದೀನಿ. ನಂದು ವೆಯ್ಟ್ ಗೇನ್ ಚಾಲೆಂಜಿಂಗ್ ಡೇಸು ಇವಾಗ ನಡೀತಾ ಇದೆ. ನಾನು ಡೈಲಿ ಏನೇನು ತೊಗೋತೀನಿ ಅನ್ನೋದನ್ನ ನಾನು ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಮೇಯ್ನಾಗಿ ನಾನು ವೆಯ್ಟ್ ಗೇನ್ ಮಾಡೋದ್ರಲ್ಲಿ ಫಸ್ಟು ಬಿಸಿ ನೀರು ಕುಡಿತೀನಿ. ಬೆಳಿಗ್ಗೆ ಎದ್ದಾಗ 1 ಲೋಟ ಬಿಸಿ ನೀರು ತೊಗೊಂಡೆ ನನ್ನ ಡೇ ಸ್ಟಾರ್ಟ್ ಆಗುತ್ತೆ. ಬಿಸಿನೀರು ಬೆಳಿಗ್ಗೆ ಬೇಗ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗಲಿ ವೆಯ್ಟ್ ಗೇನ್ಗಾಗಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನೂ ನಾನು ವೆಯ್ಟ್ ಗೇನ್ ಆಗೋಕ್ಕೆ ಇನ್ನೊಂದು ರೆಸಿಪಿ ಹೇಳ್ತಾ ಇದ್ದೀನಿ. ಇವಾಗ ನಾನು ಅದನ್ನು ಡೈಲಿ ತೊಗೊತಾ ಇದ್ದೀನಿ. ಅಂದರೆ ಒಂದು ಆಲ್ಟರ್ನೇಟ್ ಡೇಸ್ ಆಗಿ ಒಂದಿನ ಒಂದೊಂದು ಥರ ಮಾಡಿಕೊಂಡು ಸ್ಮೂದಿನ ತೊಗೊತಾ ಇದ್ದೀನಿ. ಫಸ್ಟು ನಾನು ಇಲ್ಲಿ ಒಂದು ಜಾರಿಗೆ ರಾತ್ರಿಯೇ ನೆನೆಸಿಟ್ಟ ಕಡಲೆ ಬೀಜ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇದಿಷ್ಟನ್ನು ಒಂದು ಜಾರಿಗೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಒಂದು 5 ಖರ್ಜೂರ, ಆಮೇಲೆ ಆ್ಯಪಲ್ ಪೀಸಸ್ ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಕಲ್ಲು ಸಕ್ಕರೆ. ಅದಾದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಬಿಟ್ಟು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡೆ. ಅದೆಲ್ಲ ನೀಟಾಗಿ ಪೇಸ್ಟ್ ಆದಮೇಲೆ ಅದನ್ನು ಒಂದು ಮಗ್ಗಿಗೆ ಹಾಕ್ಕೊಂಡು ನಾನು ಇದಕ್ಕೆ ಸ್ವಲ್ಪ ಕರ್ಡ್ನ ಮಿಕ್ಸ್ ಮಾಡಿಕೊಂಡೆ. ಇದಕ್ಕೆ ಹಾಲು ಬೇಕಾದರೂ ಹಾಕ್ಕೋಬೋದು ಮತ್ತು ಮೊಸರು ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಮೊಸರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಮೊಸರು ಜೊತೆ ಸಕ್ಕರೆ ಎಲ್ಲ ಹಾಕ್ಕೊಂಡು ತಿಂದ್ರೂ ವೆಯ್ಟ್ ಗೇನ್ ಆಗ್ತಾರೆ. ಸೊ ಅದರಿಂದ ಇದಕ್ಕೆ ನಾನು ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಮಗೆ ತಿಕ್ನೆಸ್ ಎಷ್ಟು ಬೇಕು ನೋಡಿಕೊಂಡು ನೀರು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡೈಲಿ ನಾವು ಈ ಥರ ಕುಡಿತಾ ಬಂದರೆ ನಿಜವಾಗ್ಲೂ ವೆಯ್ಟ್ ಗೇನ್ ಆಗ್ತೀವಿ ಆ್ಯಂಡ್ ಹೆಲ್ದಿನೂ ಕೂಡ ಇರುತ್ತೆ. ಇದು ಯಾವುದೇ ಥರ ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ಬರಲ್ಲ. ಹೆಲ್ದಿಯಾಗಿ ವೆಯ್ಟ್ ಗೇನ್ ಆಗ್ತಾ ಬರ್ತೀವಿ. ಇನ್ನು ನಾನು ಆಫೀಸ್ಗೆ ಹೋಗೋದಿತ್ತು. ಬೇಗ ಟಿಫನ್ ಕೂಡ ನಾನು ಮಾಡ್ಕೋಬೇಕಾಗಿತ್ತು ಅಂತೇಳಿ ಟೊಮೊಟೊ ಗೊಜ್ಜು ಮಾಡ್ಕೊಬಿಡೋಣ ಸಿಂಪಲ್ಲಾಗಿ ಅಂತ ಹೇಳ್ಬಿಟ್ಟು ನಾನು ಟೊಮೊಟೊ ಗೊಜ್ಜನ್ನು ಕೂಡ ಮಾಡಿಕೊಂಡೆ. ನಾನು ಎಷ್ಟೇ ಬೇಗ ಎದ್ಬಿಟ್ರು ಹೋಗೋಷ್ಟಲ್ಲಂತೂ ಟೈಮ್ ಆಗೇ ಬಿಡುತ್ತೆ. ಅದು ಏನೂ ಮಾಡೋಕ್ಕಾಗಲ್ಲ ಅಂತ ನಾನೇ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಆದ್ರೂ ಮಧ್ಯಾಹ್ನಕ್ಕೆ ಬಾಕ್ಸ್ ಬೇಕೇ ಬೇಕು ಅಂತ ಹೇಳಿಬಿಟ್ಟು ಟಿಫನ್ ಮಾಡ್ಕೊಳ್ಳೋಣ ಅಂತ ಬೇಗನೆ ಮಾಡಿಕೊಂಡೆ. ಸೊ ಈ ರೆಸಿಪಿ ಕಾಮನ್ ಅಂತ ನಾನು ಇಲ್ಲೇನು ಶೇರ್ ಮಾಡ್ತಾಯಿಲ್ಲ. ಸೊ ಇದು ಇವತ್ತಿನ ಮಾರ್ನಿಂಗ್ ವ್ಲಾಗ್ ಆಗಿತ್ತು. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಆಲ್.